ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ. ಗಂಟ ನಿನಗೆ ತುಂಬ ಕಷ್ಟ ಕೊಟ್ಟಿವ್ನಿ, ನಿನ್ನನ್ನು ನೋಯಿಸಿ ಚಿತ್ರ ಹಿಂಸೆ ಕೊಟ್ಟಿವಿ, ಸಾಯಿಲಿ ಅನ್ನೋ ಮಟ್ಟಕ್ಕೆ ಕೆಟ್ಟವಳಾಗಿವ್ನಿ. ನನ್ನ ಬಗ್ಗೆ ಹೇಳ್ಕೊಳಕ್ ನನಗೆ ನಾಚಿಕೆ ಆಯ್ತದೆ. ನೀನು ನನ್ನ ಸಂಸ್ಥೆ ಇದ್ರೂ ಪರವಾಗಿಲ್ಲ, ಆದರೆ ನಾನು ಮಾತ್ರ ನಿಂತವ. ನನ್ನ ತೆಪ್ಪಾಯ್ತು, ಹೋಗಿ ಸಮಸ್ಬಿಡವ ಅಂತ ಕೇಳ್ಕತ್ತಿದ್ ಕಣವ, ಕೇಳ್ಕತ್ತಿದ್. ಕಣವ, ನೀನು ಯಾಕೆ ನಂತಾವ್ ಮಾತಾಡ್ತಿಲ್ಲ ಅಂತ ನಂಗೆ ಸತ್ತ ಗೊತ್ತು. ಹಾವು ಬದಲಾಯ್ತದೆ ಅಂದ್ರೆ, ಹುಲಿ ಹುಲ್ ತಿಂತದೆ ಅಂದ್ರೆ ಯಾರ ನಂಬಾರ? ಹಂಗೆ ನನ್ನ ಮಾತು ಯಾರು ನಂಬಕ್ಕಿಲ್ಲ. ಬೇಡ ಬಿಡವ, ಯಾರು ನನ್ನ ಮಾತು ನೆಮ್ಮದಿ ಇದ್ರೂ ಪರವಾಗಿಲ್ಲ, ಆದ್ರೆ ನಾನು ಮಾತ್ರ ನಿಂತಾಗ ಸಮಯ ಕೇಳ್ಕತ್ತಿದ್ ಕಣವ. ಸಮಸ್ಬಿಡವ, ಸಮಸ್ಬಿಡ. ಎಲ್ರಿಗೂ ಸಾವಿನ ಬಗ್ಗೆ ನಾನು ಎದುರಿಸ್ತಾ ಇದ್ದೆ, ಆದರೆ ಸಾವು ಅಂದ್ರೆ ಹೆಂಗಿರ್ತದೆ ಅನ್ನೋದ ನನ್ನ ಕಣ್ಣಾರ ನೋಡ್ಬಿಟ್ಟೆ ಕಣವ. ಬೆಟ್ಟದ ಮ್ಯಾಗೆ ಆ ಹಿಂದೂ ಅವಳೇ ನನಗೆ ಸಾಕಿತ್ತು ಅಂತ ಹೇಳಿದ್ಲಲ್ಲ, ಅಲ್ಲೇ ನನ್ನ ಅರ್ಧ ಜೀವ ಹೊಂಟೋಯ್ತು ಕಣವ. ಏನೋ ಎಂದು ನಿನಗೆ ವಿಷ ಹಾಕಿದ್ಲಾ? ತೆಗೆಯವ, ನಿನ್ನ ಚಂದ್ರಪಟ್ಟದ ಯಾವುದೋ ಹಳ್ಳಿ ಕರ್ಕೊಂಡೋಗಿ ವೈದ್ಯ ಮಾಡಿಸಿದ್ದು ಅವಳು ಹಾಕಿದ ಇಸಕ್ಕ ದಿಟ್ಟ ಹೇಳ್ತಿದ್ಯಾ ತೆಗೆಯವ ನೀನು? ಇಸಕ್ ಮೀರಿದ ಈಸ ಮೈನಾಗೆ ಇತ್ತಲ್ಲ, ಇಸಕ್ ಈಸಾನೇ ಮದ್ದು ಅನ್ನಂಗೆ ಆಗೋಯ್ತು. ಕೊನೆಗೂ ನಾನು ಬದುಕೊಂಬಿಟ್ಟೆ. ಆದ್ರೆ ಆ ಹಿಂದೂ ನನ್ನ ಕಣ್ಮುಂದೆನೆ ಪಿಸ್ತಲ್ ಮಡಿಕೊಂಡು ನನ್ನ ಸುಟ್ಟು ಬಿಡ್ತೀನಿ ಅಂದಲ್ಲ, ಅದನ್ನ ನೆನೆಸ್ಕೊಂಡ್ರೆ ಸಾವಿಗೆ ಇಟೈಟು ದೂರ ಐತೆ ಕಣವ. ಸ್ಯಾನೆ ಹತ್ತಿರದಿಂದ ಸಾವು ಅಂದ್ರೆ ಹೆಂಗಿರ್ತದೆ ಅಂತ ನೋಡ್ಬಿಟ್ಟೆ ಕಣವ. ಎದ್ರಕೊಂಡ್ಬಿಟ್ಟೆ. ಜೀವದ ಬಗ್ಗೆ ಆಸೆ ಬಂದ್ಬಿಡ್ತು, ಸಾವಿನ ಬಗ್ಗೆ ಭಯ ಬಂದ್ಬಿಡ್ತು, ಮೈಯೆಲ್ಲ ಬೆವ್ತೋಗ್ಬಿಟ್ಟಿತ್ತು ಕಣವ. ಆ ದೇವರು ಈ ಪಾಪಿ ಜೀವಕ್ಕೆ ಇನ್ನೂ ಹೊಸಿ ಆಯಸ್ಕೊಟ್ಟ. ಅಲ್ಲಿಂದ ಬಂದಾಗಿಂದಲೂ ಯೋಚನೆ ಮಾಡ್ತಾನೆ ಇವನಿ, ಯಾಕೆ ಈ ಪಾಪಿ ಜೀವವ ಉಳಿಸ್ಕೊಂಡವನೆ ಅಂತ. ಈಗ ಅನ್ನಿಸ್ತದೆ, ಮಾಡಿರೋ ತಪ್ಪಿಗೆಲ್ಲ ಸಮಯ ಕೇಳಿ ಒಳ್ಳೆ ಒಳಗೆ ಬದುಕು ಅಂತ ಹೇಳಕ್ಕೆ ಕಣವ. ವಯಸ್ಸಿನಾಗ ಹಿರಿಯೋಳು ನಿನ್ ಕಾಲಿಟ್ಕೊಂಡು ಕೇಳ್ಕೊಂಡ್ರೆ ಸಂದಾಗಿರಕ್ಕಿಲ್ಲ. ವಾ, ಇದ್ನೇ ನಿನ್ ಕಾಲು ಅಂತ ತಿಳ್ಕೊಳವ. ದಯವಿಟ್ಟು ನನ್ಗೆ ಸಮಸ್ಬಿಡುವ ಐಶ್ವರ್ಯ, ನನಗೆ ಸಮಸ್ಬಿಡುವ, ಸಮಸ್ಬಿಡು. ಇಷ್ಟೊಂದೆಲ್ಲ ಆದ್ಮೇಲೆ ಇನ್ನ ಎಟ್ಟಿನಾಗಿರಕ್ಕಿಲ್ಲ. ನನ್ನ ಮಗನ ಕರ್ಕೊಂಡು ಎಟ್ಟಿಯಿಂದ ಹೊಂಟೋಯ್ತೀನಿ. ಆದ್ರೆ ಹೋಗಕ್ ಮುಂಚೆ ನನ್ನ ಮಗ ರಂಗೇಗೌಡ ನನ್ನನ್ನ ಹೆತ್ತ ಅವನಿಗಿಂತಲೂ ಹೆಚ್ಚಾಗಿ ಪ್ರೀತಿಸಿದ್ನಲ್ಲ, ಅವನಿಗೆ ನಾನು ಮೋಸ ಮಾಡಕ್ಕಿಲ್ಲ. ನಾನು ಎಂತ ನೀಚಿ ಹೆಂಗ್ಸೋನನ್ನ ಅಂತ ಹೇಳ್ಬಿಡ್ತೀನಿ. ಅವನು ನಂಗೆ ಮಗನೇ ಅಂತ ಕೂಡ ಕೇಳಕ್ಕಿಲ್ಲ. ತಿರುಗಿ ನೋಡ್ದೆ ಮಕ್ಕನ ತೋರಿಸ್ದೆ ಹೊಂಟೋಯ್ತೀನಿ. ನೀವಿಬ್ರು ಸಣ್ಣಾಗಿರುವ, ನೀವಿಬ್ರು ಸಣ್ಣಾಗಿರಿ.
ಅವ್ವ ಅದೇ ಕಣವ ಅಟ್ಟಿಲಿ ಹೋಮ ಮಾಡಿಸ್ಬೇಕು ಅಂತ ಐನೋರು ಹೇಳಿದ್ರಲ್ಲ, ಅದೇ ಟೈಮ್ನಾಗ ಇಂದು ಬೇರೆ ತೀರ್ಕೊಂಡು ಮಾಡ್ಸೋಕ್ಕಾಗಿರ್ನಿಲ್ಲ. ಅದಕ್ಕೆ ಶಾಸ್ತ್ರಿಗಳ ತವ ಮಾತಾಡ್ಕೊಂಬರವ ಅಂತ ಹೋಗಿದ್ದೆ. ಅವರು ನಾಳೆನೇ ದಿನ ಸಂದಾಗದೆ ಅಂತ ಹೇಳಿದ್ರು. ನಾನು ಹೂ ಅಂತ ಒಪ್ಕೊಂಬಂದ್ಬಿಟ್ಟೆ. ನೀನು ಕೇಳ್ದೆ ಇಟ್ಟೆಲ್ಲ ಮಾಡ್ತಾಯಿವ್ನಿ, ಕೆಪ್ಪಾಗಿದ್ದರೆ ಕ್ಷಮಿಸ್ಬಿಡವ. ಅವ ಏನಾಯ್ತವ? ಯಾಕೆ ಹಿಂಗೆ ಕಣ್ಣೀರು ಇಡ್ತಾ ಇದೆಯಾ? ಅಂಥದ್ದೇನಾಯ್ತು? ಅವ ಏನಾಯ್ತು ಅಂತ ಹೇಳವ. ಲವ್ ಮಾವ, ಏನಾಯ್ತು? ನೀನು ನನ್ನ ಕಣ್ಣೆದ್ರಿಗೆ ಕಣ್ಣೀರಿಡಂಗೆ ಆಗೋಯ್ತಾ? ಹೇಳವ. ಈ ನಿನ್ನ ಕಣ್ಣೀರಿಗೆ ಕಾರಣ ಯಾರು ಅಂತ ಹೇಳು. ಒಬ್ಬೊಬ್ಬರನ್ನು ಸಿಗ್ದಾಕ್ಬಿಡ್ತೀನಿ ಇವತ್ತು. ನೀನೇ ಕಣ್ಲ, ನೀನೇ. ಅವ್ವ, ಯಾಕವ್ವ ಹಿಂಗೆಲ್ಲ ಮಾತಾಡ್ತಿದ್ಯಾ? ಹಿಂಗೆಲ್ಲ ಮಾತಾಡಿ ನನ್ನ ಎದುರಿಸ್ಬೇಕು ಅಂತಿದ್ಯಾ? ನಾನು ಎಂತ ತಪ್ಪು ಮಾಡಿ ಅವನಿಗೆ ಗೊತ್ತಲ್ಲ. ಅದನ್ನ ನಾನು ಹೇಳ್ತೀನಿ. ಹೌದು, ನಾನು ಹೇಳ್ತೀನಿ. ನಿಮ್ಮಮ್ಮ ಏನು ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಗೌಡ್ರೆ. ಅವರು ಇಷ್ಟು ದಿವಸ ನನ್ನ ದ್ವೇಷಿಸ್ತಾ ಇದ್ರು, ನನ್ನ ದೂರ ಇಟ್ಟಿದ್ರು ಗೌಡ್ರೆ. ಇಷ್ಟು ದಿವಸ ಹೆತ್ತ ಮಗಂಗಿಂತ ಹೆಚ್ಚಾಗಿ ಬೆಳೆಸಿದ್ದಾರೆ. ಪ್ರತಿ ಹೆಜ್ಜೆ ಇಡೋದಕ್ಕಿಂತ ಮುಂಚೆ ತನ್ನನ್ನು ಕೇಳಿ ಹೆಜ್ಜೆ ಇಡ್ತಾ ಇದ್ದಿದ್ದ ಮಗ ಈಗ ಅದೇ ಅಮ್ಮನ್ನ ಮರೆತು ಹೆಂಡತಿ ಹಿಂದೆ ಓಡಾಡ್ಕೊಂಡು ಅವಳು ಹೇಳ್ದಂಗೆ ಕೇಳ್ಕೊಂಡಿದ್ದಾನಲ್ಲ, ಅದೇ ಕಾರಣಕ್ಕೆ ನನ್ನನ್ನು ದ್ವೇಷಿಸ್ತಾ ಇದ್ದಾರೆ. ಇವ್ರ ಮನ್ಸಿಗೆ ಸಮಾಧಾನ ಆಗಬೇಕು ಅಂದರೆ ನೀವು ನನಗಿಂತ ಹೆಚ್ಚಾಗಿ ಅವ್ರನ್ನ ಪ್ರೀತಿಸ್ಬೇಕು. ನಾನು ಈ ಮನೆಗೆ ಬರೋದಕ್ಕೂ ಮೊದಲು ಎಷ್ಟು ಪ್ರೀತಿಸ್ತಿದ್ರೋ ಅಷ್ಟು ಪ್ರೀತಿಸ್ಬೇಕು. ಅದು ನಿಮ್ಮಿಂದ ಆಗುತ್ತಾ ಗೌಡ್ರೆ? ಏನವ ನೀನು ಈಟಕ್ಕೋಸ್ಕರ ನನ್ನ ಮೇಲೆ ಮುನಿಸ್ಕೊಂಡಿದ್ಯಾ? ತಾಯಿಗಿಂತ ದೇವ್ರುಂಟೇನವ? ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳನ್ನ ಮರೆಯೋದುಂಟ? ನಾನಂತ ಕ್ಯಾಮೆ ಮಾಡ್ತೀನೇನವ? ನಿನಗೆ ಹಂಗೂ ನನ್ನ ಮನ್ಸಿಗೆ ನೋವು ಮಾಡಿದ್ರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡವ. ನೋಡು ನೋಡು, ಇನ್ಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಪಿರುತ್ತಿ ನಿನಗೆ ಕೊಡ್ತೀನಿ. ನಾನು ಏನೇ ಮಾಡೋದಾದ್ರೂ ನಿನ್ನೆ ಕೇಳ್ಬಿಟ್ಟು ಮಾಡ್ತೀನಿ ಕಣವ. ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡವ. ಯಾಕಣ್ಮಗ, ಅದಂಗಲ್ಲ. ನಿನ್ನೆನ್ರು ನಿಂತವ. ಹೌದು, ಈ ವಿಷಯನ ನಾನು ನಿಮ್ಮ ಹತ್ರ ಮುಚ್ಚಿಟ್ಟಿದ್ದೆ. ಏನೀಗ ಅದ್ರಲ್ಲಿ ತಪ್ಪೇನಿದೆ ಗೌಡ್ರೆ? ಎಲ್ಲರ ಮನೆಯಲ್ಲೂ ಅತ್ತೆ ಸೊಸೆ ಗಲಾಟೆ ಆಗೋದು ಇದೇ ಕಾರಣಕ್ಕೆ. ಆ ಗಂಡು ಪ್ರಾಣಿ ಯಾರಿಗೆ ಸೇರಿದ್ದು ಅಂತ. ಇದು ಎಲ್ಲ ಕಡೆ ಇದ್ದಿದ್ದೆ. ಇದನ್ನ ಬಂದು ನಾನು ನಿಮ್ಮ ಹತ್ರ ಹೇಳ್ಕೊಂಡ್ರೆ ನಾವಿಬ್ರು ಚೀಪ್ ಆಗೋದಿಲ್ವಾ ಗೌಡ್ರೆ? ಅದಕ್ಕೆ ಹೇಳಿಲ್ಲ. ನೀವು ಬನ್ನಿ, ಇಲ್ಲಿ ನಿಂತು ಮಾತಾಡೋ ಅವಶ್ಯಕತೆ ಏನೂ ಇಲ್ಲ. ಬನ್ನಿ ನೀವು. ಇದೇ ನನಗೆ ಬೇಕಾಗಿದ್ದಿದ್ದು ಅತ್ತೆ. ಇವತ್ತು ನಾನು ನಿಜವಾಗ್ಲೂ ಗೆದ್ದೆ. ನನಗಷ್ಟು ಸಾಕು. ನಾನು ನಿಮ್ಮನ್ನ ಬದಲಾಯಿಸ್ತೀನಿ, ಒಳ್ಳೆಯವ್ರನ್ನಾಗಿ ಮಾಡೇ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ ಅಲ್ವಾ?
ಇವತ್ತು ಆ ಚಾಲೆಂಜಲ್ಲಿ ಗೆದ್ದಿದ್ದೀನಿ. ಐ ಆಮ್ ಹ್ಯಾಪಿ. ಹೌದು ಕಣವ, ನೀನೇ ಗೆದ್ದುಬಿಟ್ಟೆ. ಕೊನೆಗೂ ನಿನ್ನ ಒಳ್ಳೆ ಥರನೇ ಗೆದ್ದುಬಿಡ್ತು. ನಾನು ಸೋತೋದೆ. ನಾನು ಏಟೆಲ್ಲ ತೆಪ್ಪುಗಳನ್ನು ಮಾಡಿದ್ದೀನಿ ಅನ್ನೋದೆಲ್ಲ ಗೊತ್ತಿದ್ರು ಅದ್ಯಾವ್ದನ್ನೂ ಮನ್ಸಿಗೆ ಹಾಕೊಳ್ದೆ. ನನ್ನ ಮಗನ ತಾವನೂ ಹೇಳೋಕೆ ಬಿಡ್ದೆ. ನನ್ನ ಪರವಾಗಿ ನಿಂತ್ಕೊಂಡು ಮಾತಾಡಿದ್ಯಲ್ಲವ, ನಿನ್ನ ಒಳ್ಳೆ ತನದ ಮುಂದೆ ನಾನು ಸೋತೋದೆ ಕಣಮ್ಮ. ನನ್ನ ಕೆಟ್ಟದನ ಎಲ್ಲ ಸತ್ತೋಯ್ತು. ನೀನೇ ಗೆದ್ಬಿಟ್ಟೆ ಕಣಮ್ಮ ಐಶ್ವರ್ಯ, ನೀನೇ ಗೆದ್ಬಿಟ್ಟೆ. ದಯವಿಟ್ಟು ನಾನು ಸಮಸ್ಬಿಡು ತಾಯಿ, ಸಮಸ್ಬಿಡಮ್ಮ. ಅತ್ತೆ, ಇವತ್ತು ಗೆದ್ದಿದ್ದು ನಾನಲ್ಲ, ನೀವು ಅಲ್ಲ. ನಿಮ್ಮೊಳಗಿರೋ ಒಳ್ಳೆತನ. ಅವ್ರಿಗೆ ನಿಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ, ಒಳ್ಳೆ ಕಲ್ಪನೆ ಇದೆ. ಅದು ಹಾಳಾಯ್ತು ಅಂದರೆ ಎಲ್ರಿಗಿಂತ ಹೆಚ್ಚಾಗಿ ನೋವಾಗೋದು ಅವ್ರಿಗೆ ಅಲ್ವಾ ಅತ್ತೆ? ಅವ್ರ ಮನಸ್ಸು ಕನ್ನಡಿ ಥರ. ಒಂದ್ಸಲ ಬಿದ್ದು ಒಡೆದು ಹೋಯ್ತು ಅಂದರೆ ಅದನ್ನು ಜೋಡಿಸೋದಕ್ಕಾಗೋದಿಲ್ಲ ಅತ್ತೆ. ಇದೇ ಕಾರಣಕ್ಕೆ ನಾನು ಅವ್ರ ಹತ್ರ ಹೇಳಲಿಲ್ಲ. ನಾನು ನಿಮ್ಮೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಗೌಡ್ರಿಗೆ ಗೊತ್ತಾಗ್ದಾಗೆ ಈ ಮನೆಯಲ್ಲಿ ಏನೇನೋ ನಡೆದು ಹೋಗಿದೆ. ಆದರೆ ಹೀಗಿತ್ತು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಬಾರ್ದು. ಈಗ ಹೇಗೆ ಅವ್ರು ಶುದ್ಧ ಮನಸ್ಸಿನಿಂದ ಖುಷಿಯಾಗಿ ನಗ್ನಗ್ತಾ ಇದ್ದಾರೋ ಹಾಗೇ ಇರಬೇಕು. ದಯವಿಟ್ಟು ಇದೊಂದು ಆಸೆನ ನಡೆಸ್ಕೊಡಿ ಅಂತ ನಿಮ್ಮ ಎಲ್ಲರ ಹತ್ರನೂ ಕೈ ಮುಗ್ದು ಕೇಳ್ಕೊತೀನಿ. ನನಗಿನ್ನೇನು ಬೇಡ. ಐನೋರೆ, ಇನ್ನೇನಾರು ತರೋದಿತ್ತೆ? ಅಮ್ಮ ಏನು ಬೇಡಿ, ಗಂಡ ಹೆಂಡತಿ ಕರೆದ್ಬಿಟ್ರೆ ಪೂಜೆ ಶುರು ಮಾಡೋಣ. ಆಯ್ತು, ನಾ ಕರ್ಕೊಂಬರ್ತೀನಿ ಬಿಡಿ. ಬೇಡ ಬೇಡ, ನೀವು ನಿಂತ್ಕೊಳ್ಳಿ, ನಾನು ಕರ್ಕೊಬರ್ತೀನಿ. ಬೇಡ ಕಾಂಚನ, ನಾನೇ ಹೋಗಿ ಕರ್ಕೊಂಬರ್ತೀನಿ. ಏಟ್ ಓಡಾಡ್ತೀಯ ನೀನು? ನೀವು ಸುಮ್ಕೆ ಆರಾಮಾಗಿ ಹಂಗಲ್ಲ ನಿಂತ್ಕೊಳ್ಳಿ. ಕಾಂಚನ. ಅತ್ತೆ ಕುಟ್ಟೆ ಮಾತಾಡ್ಕೊಂಡು ನಿಂತ್ಕೊಳ್ಳಿ, ನಾನು ಕರ್ಕೊಬರ್ತೀನಿ. ಆಯ್ತು. ಮಗ, ಈ ಟೊಚ್ಚ ಆದ್ನಕ್ಕೆ ಈಗ ಎಂಟಿ ಮೇಲೆ ಪ್ರೀತಿ ಬಂತೆ. ಅದು ಹಂಗಲ್ಲ ಕಣಮ್ಮ, ಸುಮ್ಕೆ ಹಂಗೆ. ಏನೀಗ ಏನಾಯ್ತು? ನೋಡು ನೋಡು, ಅದಕ್ಕೇನಂತೆ ಹಸಿ ವಯಸ್ಸಾಗಿದೆ ಆಟಯ್ಯ. ಐಸು ಮೇಡಮ್ ಅವರೇ, ಇನ್ನೂ ತಯಾರಾಗಿಲ್ವಾ ನೀವು? ಹಾಂ, ನನ್ನನ್ನು ನೋಡಿ ಏಟ್ ಬೇಗ ತಯಾರಾಗಿವ್ನಿ ಅಂತ. ಗೌಡ್ರೆ, ಗಂಡಸ್ರಿಗೇನು ಪಂಚೆ ಶರ್ಟು ಬಿಟ್ರೆ ಬೇರೆ ಅಲಂಕಾರ ಇಲ್ಲ. ಆದ್ರೆ ಹೆಂಗಸ್ರಿಗೆ ಹಾಗಲ್ವಲ್ಲ. ಸೀರೆಗೊಂದು ಕಲರು, ಅದಕ್ಕೆ ಮ್ಯಾಚಿಂಗ್ ಬ್ಲೌಸು, ಆಮೇಲೆ ಅದಕ್ಕೆಲ್ಲ ಒಡವೆ ಏನು ಹಾಕೋಬೇಕು, ಆಮೇಲೆ ಎಷ್ಟು ಹಾಕೋಬೇಕು, ಹೂವು, ಕಣ್ಣು ಕಾಡ್ಗೆ. ಅಯ್ಯ, ಸಾಕು ಸಾಕು, ಕಣ್ಣಾಗೆಲ್ಲ ಕಾಣ್ತದೆ ಮೇಡಮ್ ಅವರೇ. ಹಾಂ, ಪಾಪ ನಿಮ್ಗೆ ದಿನಕ್ಕೆ ಇದಕ್ಕೆ ಅರ್ಧ ಗಂಟೆ ಬೇಕೇನೋ ಅಲ್ವೇ? ಮತ್ತೆ ಗಂಡಸ್ರಿಗೆ ಇಷ್ಟ ಆಗೋದು ಬೇಡವಾ? ಅದು ಸರಿ, ಈಗ ನಾನು ನಿಮ್ಗೆ ಇಷ್ಟ ಆಗಿದ್ದೀನ ಇಲ್ವಾ ಹೇಳಿ? ಆಯ್ತು ಮೇಡಮ್ ಅವರೇ, ನೀವು ಹೆಂಗಿದ್ರು ನನಗೆ ಇಷ್ಟನೇ. ಕಾಗೆಗಾದರೆ ಅಲಂಕಾರ ಬೇಕು, ನವಲ್ಗೆ ಯಾಕೆ ಬೇಕು ಹೇಳಿ? ಗೌಡ್ರೆ, ನವಿಲಲ್ಲಿ ಗಂಡ್ನವಿಲ ಅಲಂಕಾರವಾಗಿರೋದು, ಅದ್ರ ಮುಂದೆ ಹೆಣ್ಣವಿಲ್ಗೆ ಅಲಂಕಾರ ಬೇಕಾಗಿರೋದು. ಏನೂ ಬೇಕಾಗಿಲ್ಲ ಮೇಡಮ್ ಅವರೇ. ಆದರೆ ಈ ಮುದ್ದಾಗಿರೋ ಮಗ್ದಾಗೆ ಏನೋ ಒಂದು ಕಡಿಮೆ ಆಗದೆ ಮೇಡಮ್ ಅವರೇ. ಒಂದು ನಿಮಿಷ ಇರಿ.
ನಾಗರಾಯ, ಅಯ್ಯೋ ಅವ್ವ. ನನ್ನ ಮುದ್ದಿನ ಸೊಸೆ, ನಿಮ್ಮಿಬ್ಬರಿಗೋಸ್ಕರನೂ ಹೊರಗಡೆ ಪೂಜಾರಪ್ಪನವರು ಪೂಜೆ ಮಾಡಕ್ಕೆ ಕಾಯ್ತಾವ್ರೆ. ಈ ನಿಮ್ಮ ಚಿನ್ನಾಟವ ಆಮೇಲೆ ಮಡಿಕಳಿ, ಈಗ ಪೂಜೆ ಗೊತ್ತಾಯ್ತದೆ. ಬನ್ನಿ. ಹಾಂ, ಸರಿ ಸರಿ, ಬನ್ನಿ ಮೇಡಮ್ ಅವರೇ. ಪರವಾಗಿಲ್ಲ ಪರವಾಗಿಲ್ಲ, 5 ನಿಮಿಷ ತಡವಾಗೇ ಬಂದರು. ಈಗ ನೀವಿಬ್ಬರು ಇದ್ರಲ್ಲ, ಪ್ರೀತಿಯಿಂದ ಯಾವಾಗಲೂ ಹಿಂಗೆ ಸಂತೋಷದಿಂದ ನಗ್ನಗ್ತಾ ಇರಿ. ಆ ದೇವರು ಇದಕ್ಕಿಂತ ಇನ್ನೇನು ಕೇಳೋಣ? ನಾವಾದರೂ ಯಾವ ತವ ಇನ್ನೇನು ಕೇಳೋಕ್ಕಾಯ್ತದೆ? ಬನ್ನಿ ಬನ್ನಿ, ನಿಧಾನಕ್ಕೆ ಬನ್ನಿ. ಮಲಿಂಗ ಅದು ಎತ್ತಿಡ್ಲ ಕಡೆ. ಸರೋಜ, ಇದೇನಮ್ಮಿ ಇನ್ನೂ ಮುಗಿಲಿಲ್ವ ನಿಂದು? ಅಯ್ಯೋ, ಈ ಜನ್ಮಕ್ಕೆ ನಿನ್ ಬಿರ್ ಮಂಡಕ್ಕಿಲ್ಲ ಕಣಮ್ಮಿ. ಅಲ್ಲೆಲ್ಲ ಕಾಯ್ತಾ ಕೂತವ್ರು, ಇನ್ನು ಏಟ್ರು ತಗೊಂಡಿಯಾ ನೀನು? ಮುದ್ದು ಹೊಸಿ ಸುಮ್ಕಿರು. ಅದು ಯಾಕಂಗ್ ಬಾಯಾಕಿ? ಅಟ್ಟಿ ಒಳಗಿನ ಕ್ಯಾಮಿಯ ನಮ್ಗಿಂತ ನಿನಗೆ ಸಂದಾಗ ಬರ್ತದ? ನನ್ನ ಹೆಂಡ್ರು ಮಕ್ತಾಗ ನಾಗ ನೋಡ್ರಪ್ಪ ನಗವ. ರಂಗೆ ಕೂಡ 15 ಎಕರೆ ಬಾರ್ಕೊಡ್ತೀನಿ ಅಂತ ಹೇಳಿದ್ದು ಆಕಾಶದಾಗೆ ತೇಲಾಡ್ತಾವಳೆ. ಹೊಸಿ ಸುಮ್ಕಿರು. ಅದ್ ಯಾಕಂಗಂದಿ? ಅವರು ಗುಡೇರ್ ಅಲ್ಲಿರೋ ಅಟ್ಟಿನೂ ಬಿಟ್ಕೊಡ್ತೀವಿ, ನಿಮ್ಗೆ ಬರ್ಕೊಡ್ತೀವಿ, ಅಲ್ಲೇ ಜಮೀನು ನೋಡ್ಕೊಂಡು ಕುಂತೀರಾ ಅಂತಾನು ಕೇಳಿದ್ರು. ಹಂಗಂತ ನಾವು ಬಿಟ್ಟು ಹೊಂಟೋದ್ವಾ? ಈಗೀಗ ಅಟ್ಟಿನಾಗೆ ಸಂತಸ ತುಂಬ್ಕೊತಾದೆ. ನಾವ್ ಈಟ್ ಕಷ್ಟಪಟ್ಟಿದ್ದಕ್ಕೂ ಈಗ ಸರಿ ಅನಿಸ್ಕತಾದೆ. ಇಂಥ ಹೊತ್ನಾಗೆ ಅಟ್ಟಿನೂ ಜಮೀನು ಬಿಟ್ಕೊಡು ಅಂದ್ರೆ ಆಯ್ತದ? ನೀವಿಬ್ರದಿದೆ ಆಗೋಯ್ತು. ಇದೇನ್ ಮಾವ, ನೀನ್ ಪೂಜೆ ಮಾಡತ್ತಕ್ ಬರಕ್ಕಿಲ್ವಾ? ಮನೆಯವರೆಲ್ಲ ಒಟ್ಟಿಗೆ ಒಂದೇ ಕಡೆ ಸೇರಿರುವಾಗ ನಾನು ಅಲ್ಲೋಗಿ ಸೇರ್ಕೊಳ್ದೆ ಗೂಬೆ ಥರ ಇನ್ನೆಲ್ಲಿ ಹೋಗ್ಲಿ? ಮತ್ತೆ ನೀನ್ ಇನ್ನೂ ರೆಡಿನೇ ಆಗಿಲ್ಲ. ಇನ್ನೇನು ರೆಡಿ ಆಗಬೇಕು? ಹಂಗಲ್ಲ ಮಾವ, ಹೊಸ ಬಟ್ಟೆನೇ ಹಾಕೊಂಡಿಲ್ಲ. ಯಾರಿಗೋಸ್ಕರ ಹೊಸ ಬಟ್ಟೆ ಹಾಕೊಳ್ಳಿ? ನಂಗೋಸ್ಕರ. ನನ್ನ ಮನಸ್ಸಿಗೆ ಸಾನ ಸಂತೋಷ ಆಗದೆ. ಇಂಥ ಟೈಮ್ನಾಗೆ ನನ್ನ ಮನಸ್ಸಿನಾಗಿರೋ ಒಂದು ವಿಚಾರವ ನಿಮ್ತಾವೆಲ್ರಿಗೂ ಹೇಳ್ಬೇಕು ಅನಿಸ್ತದೆ. ನಮ್ಮ ಮಹೇಶನ್ಗೂ ಕಮಲಿಗೂ ಲಗ್ನ ಮಾಡವ ಅಂತ ಅಂದ್ಕೊಂಡಿದ್ವಿ. ಯಾರಿಗೂ ಒಪ್ಪಿಗೆ ಐತೆ ಯಾರಿಗೂ ಒಪ್ಪಿಗೆ ಇಲ್ಲ ಅಂತ ಈಗಲೇ ಹೇಳ್ಬಿಡ್ರಪ್ಪ. ಸಮಯ, ಅವ್ವ ಸಾನೆ ಆಸೆ ಪಡ್ತಾವಳೆ, ಇದಕ್ಕೆ ನೀನೇನು ಹೇಳ್ತೀಯಪ್ಪ? ಇಷ್ಟೆಲ್ಲ ಆದಮೇಲೂ ಇದನ್ನೆಲ್ಲ ನೋಡಿದ್ಮೇಲೂ ಇನ್ನೂ ನನ್ನನ್ನು ಕೇಳೋದು ಏನಿರುತ್ತೆ ಅಣ್ಣ? ನೀನು ಹೆಂಗೆ ಹೇಳ್ತೀಯೋ ಹಂಗೆ. ಮಮ್ಮಿ ಏನು ಆಸೆ ಪಡ್ತಾಳೋ ಹಂಗೆ ಆಗಲಿ. ಈಗ ನಿನಗೆ ತೃಪ್ತಿ ಆಯ್ತಾ? ದಿಟ್ಟ ಹೇಳ್ಬೇಕು ಅಂದರೆ ಈಗ ಕಣವ ನಿನ್ನ ಮುಕ್ತಾಗ ಸಂತೋಷ ಎದ್ದು ಕಾಣ್ತಾ ಇದೆ. ಹೌದು ಕಣ್ಲ ಮಗ. ಮಕ್ಕಳು, ಸೊಸೆಂದರು, ಗಂಡ, ಅತ್ತೆ, ಅಣ್ಣ, ಅತ್ತಿಗೆ, ಈ ಹಟ್ಟಿನಾಗೆ ಎಲ್ಲ ಕಳ್ಕಳಿಯಾಗಿ ಕಾಣ್ತಾ ಇದೆ. ಇದು ಯಾವಾಗಲೂ ಹಿಂಗೆ ಇರಲಿ ಅಂತ ಅದು ಯಾವ್ದು ತಾವು ಬೇಡ್ಕೊಳ್ರಪ್ಪ. ಅತ್ತೆ, ಇನ್ನು ಮುಂದೆ ಅದೆಲ್ಲ ನಿಮ್ಮ ಕೈಲಿರುತ್ತೆ. ನಾವೆಲ್ಲ ನೀವೇನು ಹೇಳ್ತೀರೋ ಅದನ್ನು ಕೇಳ್ತೀವಿ. ಅಯ್ಯೋ ಇಲ್ಲ ಕಣವ,
ನಾವೆಲ್ಲರೂ ನೀನು ಹೇಳ್ದಂಗೆ ಕೇಳ್ತೀವಿ. ಈ ಅಟ್ಟಿನ ನಮ್ಮೆಲ್ಲರ ಮನಸ್ಸನ್ನ ಬದಲಾಯಿಸಿದವಳು ನೀನು. ಇನ್ಮ್ಯಾಕೆ ನಮ್ಮೆಲ್ಲರ ಬದುಕು ನಿನ್ನ ಕೈಲೇ ಇರಲಿ.